ಕೆಲವು ನಾಯಕರ ಸ್ವಾರ್ಥದಿಂದಾಗಿ ಜಿಲ್ಲೆಯಲ್ಲಿ ಪಕ್ಷ ದುರ್ಬಲಗೊಳ್ಳುತ್ತಿದೆ. ಇದು ನಿಜಕ್ಕೂ ನೋವಿನ ಸಂಗತಿ. ಈ ಕುರಿತು ಪಕ್ಷದ ವರಿಷ್ಠರು ಚಿಂತಿಸುವ ಅಗತ್ಯ ಇದೆ ಎಂದು ಮುದ್ದೇಬಿಹಾಳ ಮತಕ್ಷೇತ್ರದ ಶಾಸಕರಾದ ಅಪ್ಪಾಜಿ ನಾಡಗೌಡರ್ ಹೇಳಿದರು. ಶನಿವಾರ ಮುದ್ದೇಬಿಹಾಳ ಪಟ್ಟಣದ ಶ್ರೀ ಸಂಘಬಸವ ಮದರಿ ಕಲ್ಯಾಣ ಮಂಟಪದಲ್ಲಿ ಪಕ್ಷದ ವತಿಯಿಂದ ಹಮ್ಮಿಕೊಂಡ ಕೃತಜ್ಞತಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಆದರೆ ಜನರು ನಮಗೆ ಅಧಿಕಾರ ಕೊಟ್ಟಾಗ ಅವರಿಗಾಗಿ ನಾವು ಒಳ್ಳೆಯದನ್ನ ಮಾಡಬೇಕು. ಸಿಕ್ಕ ಅಧಿಕಾರದಿಂದ ಇನ್ನೊಬ್ಬರನ್ನ ತುಳಿಯುವ ಕೆಲಸ ಮಾಡುವವರಿಗೆ ಎಂದು ಒಳ್ಳೆಯದು ಆಗುವುದಿಲ್ಲ. ನಾವು ಯಾರನ್ನ ಪಕ್ಷದಲ್ಲಿ ಕರೆತಂದು ದೊಡ್ಡವರನ್ನಾಗಿ ಮಾಡಿದ್ದೆವು. ಇವತ್ತು ಅವರೇ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡುತ್ತಿರೋದು ನನಗೆ ಅತಿರುವ ನೋವನ್ನ ಉಂಟು ಮಾಡಿದೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷದ ಸಿದ್ಧಾಂತಕ್ಕೆ ವಿರೋಧವಾಗಿ ನಾನೆಂದು ನಡೆದುಕೊಳ್ಳೋದಿಲ್ಲ. ಪಕ್ಷ ಯಾವ ಜವಾಬ್ದಾರಿಯನ್ನ ಹೊರಿಸಿದೆಯೋ ಅದನ್ನು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ನೆರವೇರಿಸಿದ್ದೇನೆ. ಪಕ್ಷದ ವರಿಷ್ಠರು ಇದ್ಯಾವುದನ್ನ ಪರಿಗಣಿಸದೆ ಇರೋದು ನೋವಿನ ಸಂಗತಿ. ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ನನಗಾಗಿ ತೋರಿಸಿದಂತ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ. ಮುಂದೆಯೂ ನನಗೆ ಶಾಸಕನಾಗಿ ಅವರ ಸೇವೆ ಸಲ್ಲಿಸಲು ಅವಕಾಶವಿದೆ. ಅದನ್ನು ನಾನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಮುದ್ದೇಬಿಹಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗುರು ತಾರನಾಳ, ತಾಳಿಕೋಟೆ ಬ್ಲಾಕ್ ಅಧ್ಯಕ್ಷ ಎಂಕೆ ಚೋರ್ಗಸ್ತಿ, ಹಿರಿಯ ಮುಖಂಡರಾದ ಬಿಎಸ್ ಪಾಟೀಲ್ ಯಾಳಗಿ, ರಮೇಶ್ ಓಸಾಲ, ಎಸ್ಎಸ್ ಹಲ್ಲೂರ, ಬಾಪುರಾವ್ ದೇಸಾಯಿ, ಅಪ್ಪು ದೇಶಮುಖ, ಅಶೋಕ್ ತಡಸದ, ರಾಹುಲ್ ಪಾಟೀಲ್, ಸಂತೋಷ್ ಚವಾಣ್, ಪ್ರಭುರಾಜ್ ಕಲಬುರ್ಗಿ, ಗುರು ದೇಶಮುಖ, ಸಂತೋಷ್ ಹುಲ್ಲೂರ, ವಿದ್ಯಾ ಪಾಟೀಲ್ ತಾಳಿಕೋಟೆ, ಅಕ್ಷತಾ ಚಲವಾದಿ ವೇದಿಕೆಯಲ್ಲಿದ್ದರು. ಮುದ್ದೇಬಿಹಾಳ, ತಾಳಿಕೋಟೆ, ನಾತಲವಾಡ ಭಾಗದ ಅಭಿಮಾನಿಗಳು, ಕಾರ್ಯಕರ್ತರು, ಪಕ್ಷದ ಮುಖಂಡರು ಪಾಲ್ಗೊಂಡಿದ್ದರು. ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ಮುದ್ದೇಬಿಹಾಳ. ರಾಜಕಾರಣದಲ್ಲಿ ವ್ಯತ್ಯಾಸ ಸಹಜವಾಗಿ ಬರುವುದು. 1983ರಲ್ಲಿ ವ್ಯತ್ಯಾಸ ಬಂದಾಗ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಪಕ್ಷದ ಉಚ್ಚಾಟನೆ ಮಾಡಿದ್ರೆ ನನಗೆ ಬೇರೆ ಏನೂ ಕಾಣಲಿಲ್ಲ. ನೇರವಾಗಿ ಅವಾಗ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದು, ಅಧಿಕೃತವಾಗಿ ಸೇರಿದ್ದು 1983ರಲ್ಲಿ. ಮುಂಚೆ ಕಾಂಗ್ರೆಸ್ ಪರವಾಗಿ ಇದ್ದೆ. ಎಲ್ಲಿದ್ದೆ? ಡಿ.ಕೆ. ದಯಾಕರ್ ಅವರು ಚುನಾವಣೆ ಮಾಡಿದ್ರು. ಎಲ್ಲಿದ್ದೆ? ಎಚ್.ಕೆ. ಪಾಟೀಲ್ ಚುನಾವಣೆ ಮಾಡಿದ್ರು ಧಾರವಾಡ ಜಿಲ್ಲೆಯಲ್ಲಿ. ಆದರೆ ಅಧಿಕೃತವಾಗಿ ಸೇರಿದಂಥದ್ದು 83ರಲ್ಲಿ. 81ರಲ್ಲಿ ಕೂಡ ಅವರು ಚುನಾವಣೆ ಮಾಡಿದ್ರು. ನಾನು ಅಧಿಕೃತವಾಗಿ ಸೇರಿದ 83ರಲ್ಲಿ. ಯಾಕಂದ್ರೆ ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಕಾರಣಕ್ಕೋಸ್ಕರ. ತದನಂತರ 83ರಲ್ಲಿ ಅವಕಾಶ ಸಿಗಲಿಲ್ಲ, 85ರಲ್ಲಿ ಅವಕಾಶ ಸಿಗಲಿಲ್ಲ. 85ರಲ್ಲಿ ಅವಕಾಶ ಸಿಗಲಿಲ್ಲ. ಬಿ.ಎಂ. ಪಾಟೀಲರ ಪರಿಚಯ ಆಯಿತು. ನಾನು ಬಿಜಾಪುರಿಗೆ ಮನೆ ಮಾಡಿದ್ದೆ. ಅಲ್ಲಿ ಬಿ.ಎಂ. ಪಾಟೀಲರ ಪರಿಚಯ ಆಯಿತು. ಬಿ.ಆರ್. ಪಾಟೀಲರಂತ ನಮ್ಮ ಸಂಬಂಧಿಕರು. ಬಿ.ಎಸ್. ಪಾಟೀಲರಿಗೂ ಬಹಳ ಹತ್ತಿರದ ಸಂಬಂಧ ಇದೆ. ಇವತ್ತೇನಾದರೂ ನಿಮಗೆಲ್ಲ ಗೊತ್ತಿರಲಿ, ಬಿ.ಎಂ. ಪಾಟೀಲರಿಗೆ ಒಂದು ದೊಡ್ಡ ಶಕ್ತಿಯಾಗಿ ಆರ್ಥಿಕವಾಗಿ ಸಹಾಯ ಮಾಡ್ತಕ್ಕಂಥ ಎಲ್ಲ ಒಂದು ಪರಿಸ್ಥಿತಿಯಲ್ಲಿ ನಿಂತವ್ರು ಯಾರು ಇದ್ರೆ ಅದು ಬಿ.ಆರ್. ಪಾಟೀಲರಾಗಿದ್ರು ಅಂತ ಹೇಳಿ ಘಂಟಾಘೋಷವಾಗಿರುತ್ತೆ. ಅಂತ ವ್ಯಕ್ತಿಗಳು ಅವರು ನನ್ನನ್ನು ಕರ್ಕೊಂಡು ಹೋಗಿ ಪರಿಚಯ ಮಾಡಿದ್ರು. ಬಿ.ಎಂ. ಪಾಟೀಲ್ಗೂ ನಮ್ಮದು ಪರಿಚಯ 1985 ಟಿಕೆಟ್ ಕೊಡುವಂಥ ಸಂದರ್ಭದಲ್ಲಿ ಅವರನ್ನು ನಾನು ಪ್ರಥಮವಾಗಿ ನಾನು ಕಂಡಿದ್ದೆ. ತದನಂತರ ಜಿಲ್ಲಾ ಅದು ಸಿಗಲಿಲ್ಲ. ದಿಲ್ಲಿ ತನಕ ಹೋದಿವಿ. ಬಿ.ಎಂ. ಪಾಟೀಲ್ರು, ನಾವು, ಬಿ.ಆರ್. ಪಾಟೀಲ್ರು, ನಮ್ಮ ಶಾಸಕರು ಬಿ.ಎಸ್. ಪಾಟೀಲ್, ಒಂದು ಟೀಮ್ ಎಲ್ಲರೂ ಕೂಡ ಹೋದ್ವಿ. ಕೋಡಿಮಟ್ಟಿ ವಕೀಲರು ದಿಲ್ಲಿಯಲ್ಲಿ ಹೋಗಿ ಒಂದು ವಾರ ಕ್ಯಾಂಪ್ ಹಾಕಿದ್ವಿ. ನನಗೆ ಕೊನೆಗಳಿಗೆ ಟಿಕೆಟ್ ಕೊಡಲಿಲ್ಲ. ನಿಮಗೆಲ್ಲ ಗೊತ್ತಿದೆ ಏನಾಯಿತು ಮುಂದೆ ಅಂತ ಗೊತ್ತಿದೆ. ನಂತರ 1986-87ರಲ್ಲಿ ನನ್ನ ಸೊಸೈಟಿಯ ಅಧ್ಯಕ್ಷ ಸ್ಥಾನವನ್ನು ಅವಧಿಗೆ ಒತ್ತಾಯ ಮಾಡಿ. ಅಂದರೆ ರಾಜಕೀಯ ನನಗೆ ಬೇಕಾಗಿಲ್ಲ. ಮನೆಯಲ್ಲಿ ತಂದೆಯವ್ರಿಗೆ ಹುಷಾರಿಲ್ಲ. ಒಕ್ಕಲ್ತನ ಮಾಡೋದಕ್ಕೋಸ್ಕರ DCS 32 ಕೂಡ ಹಾಕಿದ್ದೀನಿ. ಅದೊಂದು ಸುಮಾರು 20 ಎಕರೆ ಹಾಕಿದ್ದೀನಿ. DCS 32 ನನಗಾಗೋದಿಲ್ಲ ಅಂತ ನಾನು ಅವ್ರು ಬಹಳ ಒತ್ತಾಯ ಮಾಡಿ, ಇಲ್ಲ ಅವ ನಿಮ್ಮ ಮನೆಯಿಂದ ನೀವು ನಿಂದಿರಲೇಬೇಕು ಅಂತ. ನಾಡಗೌಡ ಅಂತ ನಮ್ಮ ತಮ್ಮ ಏನಾದ್ರೆ ಅವನು ನಿಲ್ಲಿಸಿದೆ. ಅವನು ಸ್ವಲ್ಪ ಅಲ್ಲೇ ಈಗ
ರಾಜಕಾರಣದಲ್ಲಿ ಓಡಾಡ್ತಾನೆ, ಸಜ್ಜನ್ ಸಾಹೇಬರು ಓಡಾಡ್ತಾನೆ ಅಂತ ಹೇಳಿದ್ರು. ಸಜ್ಜನ್ ಸಾಹೇಬರು ಅವ್ರ ಮೇಲೆ ಪ್ರೀತಿ ಇದ್ರು, ಸಜ್ಜನ್ ಅವರು ಕರ್ಕೊಂಡು ಅಡ್ಡಾಡ್ತಿದ್ರು. ಹೇಳಿದವರು ಯಾರು ಬೇಡ, ನೀನೇ ನಿಂತ್ಕೋಬೇಕು ಅಂತೀವಿ. ಯಾಕಂದ್ರೆ ಅವರೆಲ್ಲ ಅವಾಗ ದಳದಾಗಿತ್ತು, ಎಲ್ಲರೂ ದಳದ ಟೀಮೇ. ಭಾವಗಣ್ಯರು ಒಬ್ಬರು ಬಿಟ್ಟರೆ ಎಲ್ಲ ದಳದ ಟೀಮೇ. ಮತ್ತೆ ಗಣ್ಯರ ಹಿಂದಿರ್ತಕ್ಕಂಥ ಜನರನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಚೇರ್ಮನ್ ಆಗಿದ್ರು ಬಸಲಿಂಗಪ್ಪ ಗಣ್ಯರು. ಅವ್ರನ್ನ ಫೋನ್ ಮುಖಾಂತರ ಸಂದರ್ಶನ ಮಾಡಿ ಏನು ಮಾಡೋಣ ಅಂದ್ರು. ಇಲ್ಲೇ ಬಾ ಊರಿಗೆ, ಅಲ್ಲಿಗೆ ಹೋದೆ. ಅಲ್ಲಿ BM ಅಂಗಡಿ ಕರೆಸಿದ್ರು, ಸಿದ್ದಾಪುರ ಪಾಟೀಲ್ ಕರೆಸಿದ್ರು, ನಮ್ಮಿಂದ ಚಂದ್ರಮಪ್ಪ ನಾಗರದಿನಿ ಅಂತಿದ್ರು, ಅವ್ರು ಬಂದ, ಹೊರವಾಳ ವಕೀಲರು ಬಂದರು. ಎಲ್ಲರೂ ಸೇರಿ ತೀರ್ಮಾನ ಮಾಡಿದಾಗ ಇಲ್ಲ ನೀವು ನಿಂತು ತಪ್ಪೇನಿಲ್ಲ ಅಂತ ಹೇಳಿ ಒತ್ತಾಯ ಮಾಡಿ ನನ್ನನ್ನು ಇಲ್ಲ ನೀನೇ ನಿಲ್ಬೇಕು